ಆಗುತ್ತೆ ಅಂತಲೂ ಹೇಳ್ತಾಯಿದ್ರು. ನಮಗೆ ಈ ರೀತಿಯಾದಂಥ ಸಂಪ್ರದಾಯ ನಮ್ಗೆ ಹೇಳ್ಕೊಟ್ಟಿಲ್ಲ. ನಾನು ಇಷ್ಟೇ ವಿನಂತಿ ಮಾಡೋದು, ಆಯಿತು ಅಧಿಕಾರ ಇವತ್ತು ನಿಮ್ಮ ಕೈಲಿದೆ. ನಾನು 3 ವರ್ಷ ಏನು ವಿಧಾನ ಪರಿಷತ್ ಕೆಲಸ ಮಾಡಿರೋದು, ಇವತ್ತು ವಿರೋಧ ಪಕ್ಷದಲ್ಲಿ ಕೂತು ಅಪೋಸಿಷನ್ ಪಾರ್ಟಿ ಇದ್ರಲ್ಲಿ ಕೂತ್ಕೊಂಡು ನಾನು ಕೆಲಸ ಮಾಡಿರೋದು. ಈ ಅಪೋಸಿಷನ್ ಪಾರ್ಟಿಲಿ ಕೂತು ಕೆಲಸ ಮಾಡಿದ್ರು ಕೂಡ ನಮ್ಮ ಜಿಲ್ಲೆಗೆ ಏನು ಅನುಕೂಲ ಆಗಬೇಕೋ ಯಾವ ರೀತಿ, ಈಗ 10ಕ್ಕೆ 6-7 ಕೆಲಸ ನಾನು ಮಾಡಿದ್ದೀನಿ. ನಾನು ಏನು ಮಾಡಬೇಕೋ ಮಾಡಿದ್ದೀನಿ. ನೀವು ಮಾಡಿ ತೋರಿಸಿ, ಆಯಿತಾ? ನೀವು ಮಾಡಿ ತೋರಿಸಿ. ನೀವು ಅದೇನೋ ನಮ್ಮ ತಾತ ಅವರು ನಮ್ಮ ಇವ್ರ ತಾತ ಅವ್ರ ಅಂತ ನಮ್ಮ ದೊಡ್ಡದ ವಿಷಯ ಮಾತಾಡ್ತಾ ಇದ್ರಲ್ಲ, ಅದೇ ನಿಮ್ಮ ಕುಟುಂಬದ ಕೊಡುಗೆ ಇದೆ ಅಂತ ಅದನ್ನು ಬಹಿರಂಗಪಡಿಸಿ. ನಮ್ದೇನು ಬಹಿರಂಗಪಡಿಸ್ಬೇಕಾಗಿಲ್ಲ, ಬಹಿರಂಗಪಡಿಸ್ಬೇಕಾಗಿರೋದು ನೀವು. ಯಾಕಂದರೆ ನಮ್ಮದು ಎಲ್ಲ ಬಹಿರಂಗವಾಗಿ ಕಾಣ್ತಾ ಇದೆ, ಇಡೀ ಜಿಲ್ಲೆಯಲ್ಲೇ ಹಿಡಿತಾ ಎಲ್ಲ ಜಿಲ್ಲಾ ಹೆಡ್ ಕ್ವಾರ್ಟರ್ಸಲ್ಲಿ ಆಗ್ಬಿಟ್ಟು ಎಲ್ಲ ತಾಲೂಕುಗಳಲ್ಲೂ ಅಷ್ಟೇ ನಮ್ಮ ಕೆಲಸ ಏನಿದೆ, ನಮ್ಮ ಕೊಡುಗೆ ಏನಿದೆ ಅಂತ ಎಲ್ಲ ಇಡೀ ಇದರಲ್ಲೇ ಕಾಣ್ತಾ ಇದೆ. ನಾವೇನು ಯಾರಿಗೇನು ಬಹಿರಂಗವಾಗಿ ನಿಮ್ಮನ್ನು ಕರೆದಿ ತೋರಿಸ್ಬೇಕಾಗಿಲ್ಲ. ನೀವು ಬಹಿರಂಗವಾಗಿ ಕೆಲಸ ಮಾಡೋದನ್ನ ಕಲ್ತ್ಕೊಳ್ಳಿ. ಇದ್ರ ಜೊತೆಗೆ ಒಂದು ಭಾಳ ದೊಡ್ಡ ಹಗರಣ ನಡೀತಾ ಇದೆ ನಮ್ಮ ಹಾಸನ ಜಿಲ್ಲೆಯಲ್ಲಿ. ಇವತ್ತು ಎಷ್ಟು ಜನ ಗಮನ ಇದೆ ಗೊತ್ತಿಲ್ಲ ನನಗೆ. ಅಧಿಕಾರಿಗಳಿಗೆ ಒಂದಿತ್ತು ತೊಂದರೆ. ನನ್ನ ಮೊನ್ನೆ ವಿಧಾನಸೌಧದಲ್ಲಿ ಅದು ಮೀಟಿಂಗ್ ಅಟೆಂಡ್ ಮಾಡಿ ಬರ್ತಾಯಿದ್ದೆ. ನಮ್ಮ ಸ್ಟಾಫ್ ಅಲ್ಲಿ ಸ್ಟಾಫ್ ಯಾರೋ ಹೇಳ್ತಾಯಿದ್ರು, ಸರ್ ಎಲ್ಲಿ ಯಾವ ಇಲಾಖೆ ಯಾವ ಮಿನಿಸ್ಟ್ರ್ ಆಫೀಸ್ ನೋಡಲಿ ಸರ್, ನಿಮ್ಮ MP ಅವ್ರದ್ದೇ ಲೆಟ್ರು ಸರ್. ಅದೇನು ಲೆಟ್ರಪ್ಪ, ಏನು ವಿಷಯನಪ್ಪ ಅಂತ ಕೇಳಿದೆ. ಸರ್ ಏನಿಲ್ಲ, ಬರೀ ವರ್ಗ ಸರ್. ಆಮೇಲೆ ಇಲ್ಲಿ ಅಧಿಕಾರಿಗಳನ್ನು ಕೇಳಿದೆ, ಒಂದು ಜೈ ಪೋಸ್ಟ್ಗೂ 1.5 ಲಕ್ಷ 2 ಲಕ್ಷ, ಒಂದು ಲೆಟ್ರ್ ಹಾಕ್ಸೋಕ್ಕೂ 1 ಲಕ್ಷ. ನಾನು ಇವತ್ತರೆಗೂ 3 ವರ್ಷದಲ್ಲಿ ಒಂದೇ ಒಂದು ವರ್ಗಕ್ಕೆ ನಾನು ಲೆಟ್ರ್ ಕೊಟ್ಟಿಲ್ಲ, ಒಂದೇ ಒಂದು ಶಿಫಾರಸು ಮಾಡಲಿಲ್ಲ. ಆ ರೀತಿಯಾಗಿ ಏನಾರಿದ್ದರೆ ಯಾವ್ದಾರು ಮೇಲಧಿಕಾರಿಗಳನ್ನ ಮನವಿ ಮಾಡ್ತೀವಿ, ನೋಡಿ ಹಿಂಗಿದೆ, ಹಿಂಗೆ ತೊಂದರೆ ಇದೆ, ಅವ್ರಿಗೇನೋ ಫ್ಯಾಮಿಲಿ ಪ್ರಾಬ್ಲಮ್ ಇದೆ ಮಾಡಿಕೊಡಿ ಅಂತ. ಈಗ ಲೆಟ್ರ್ ಕೊಟ್ಬಿಟ್ಟು ಈ ಒಂದು ಲೆಟ್ರೇಟ್ನ ದಂಧೆ ಮಾಡಿ ಬಿಸ್ನೆಸ್ ಮಾಡ್ಕೊಂಡಿಲ್ಲ. ನಾವು ಯಾವತ್ತೂ ಆ ಥರ ಬಿಸ್ನೆಸ್ ಮಾಡ್ಕೊಂಡಿಲ್ಲ. ದಯಮಾಡಿ ಈ ನಮ್ಮ ಜಿಲ್ಲೆ ಜನತೆ ಅರ್ಥ ಮಾಡ್ಕೋಬೇಕು. ಈ ರೀತಿಯ ಒಬ್ಬ ಸಂಸದರು ಇವತ್ತೇನು ಗೆಲ್ಲಿಸಿ, ಇವತ್ತೇನೋ ಅಚಾನಕ ಗೆಲ್ಲಿಸಿ ಇವತ್ತು ಜಿಲ್ಲೆಗೆ ಎಷ್ಟು ನಷ್ಟ ಆಗ್ತಾಯಿದೆ, ಇವತ್ತು ಕೇಂದ್ರ ಸರ್ಕಾರದಿಂದನೂ ಕೂಡ ಎಷ್ಟು ಅನುದಾನ ಬರ್ತಿತ್ತು, ಎಷ್ಟು ಅನುಕೂಲಗಳಾಗ್ತಿತ್ತು ಅಂತ ದಯಮಾಡಿ ಎಲ್ಲರೂ ಅರ್ಥ ಮಾಡ್ಕೋಬೇಕು ಅಂತ ಹೇಳೋಕ್ಕೆ ಬಯಸ್ತೀನಿ. ಈ ಮರಳಿದೊಂದು ನೀತಿ ಇಲ್ಲ ರಾಜ್ಯ ಸರ್ಕಾರದಲ್ಲಿ. ಈ ಸಕಲೇಶ್ಪುರದಿಂದ ಈಗ ಬರ್ತಾಯಿದ್ದೆ, ಈಗ ಅಲ್ಲೇ ಇತ್ತು 2 ತಿಂಗಳಲ್ಲಿ ಅಲ್ಲೇ 4-5 ಬಾರಿ ಹೋಗಿ ಬಂದಿದ್ದೀನಿ. ಸಕಲೇಶ್ಪುರದಲ್ಲಿ ಹೇಳ್ತಾಯಿದ್ರು, ಸರ್ ಏನು ದಂಧೆ ಆಗೋಗಿದೆ ಸರ್, ಮರಳಂತೂ ಮಾಫಿ ಆಗೋಗಿದೆ. ಯಾರನ್ನು ಕೇಳಿದ್ರು ಕೂಡ DYSP ಡ್ರೈವರ್ ರಂಗಸ್ವಾಮಿಗೆ ನಾವು ಕೊಟ್ಟರೆ ಸರ್ ಎಲ್ಲ ಮುಂದಕ್ಕೆ ಪಾಸ್ ಆಗೋದು, ನಮ್ಮ ಗಾಡಿಗಳು ಪಾಸ್ ಆಗೋದು. DYSP ಡ್ರೈವರ್ ರಂಗಸ್ವಾಮಿ ಅವ್ರಿಗೆ ಕೊಟ್ಟರೆ ನಮ್ಮ ಗಾಡಿ ನಮ್ಮದೆಲ್ಲ ಪಾಯಿಂಟು ಎಲ್ಲ ಸುರಕ್ಷಿತವಾಗಿರುತ್ತೆ, ನಾವು ಎಷ್ಟು ಬೇಕಾದ್ರೂ ಮಾಡೋಡ್ಕೋಬೋದು, ಎಷ್ಟು ಹೊತ್ತು ಬೇಕಾದ್ರೂ ಮಾಡೋಡ್ಕೋಬೋದು ಸರ್ ಅಂತ. ದಯಮಾಡಿ ನಾನು ಜಿಲ್ಲಾಧಿಕಾರಿಗಳಿಗೂ ಅಷ್ಟೇ, ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೂ ಅಷ್ಟೇ, ಇಬ್ರಿಗೂ ಮನವಿ ಮಾಡ್ಕೊತೀನಿ. ಈ ಮರಳಿನ ಮಾಫಿಯಾ ಪಕ್ಷಾತೀತವಾಗಿ ಆ ಪಕ್ಷ ಈ ಪಕ್ಷ ಬೇಡ, ದಯಮಾಡಿ ನಿಲ್ಲಿಸ್ಬೇಕು, ಇದ್ರ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಇಬ್ಬರಲ್ಲೂ ಕೂಡ ಮನವಿ ಮಾಡ್ಕೊತೀನಿ. ಇನ್ನಾರು ಮಾತಾಡೋಂಗಿದ್ರೆ ಮಾತಾಡಿ ಅಷ್ಟೇ, ಏನಾಗಿಲ್ಲ. ಅದೇನಾದ್ರು ಪ್ರಯತ್ನ ಮಾನ್ಯ ದೇವೇಗೌಡರು ಕೊಟ್ಟರೆ ಅವರೇ ಹೋಗಿ ಅವರ ಪರಿಶ್ರಮದಿಂದ IIT ಬಂದರೆ ಬರುತ್ತೆ. ಸುಮ್ಮನೆ ಈಗ ಹೊಸ ಸಂಸದರಾಗಿರ್ಬಿಟ್ಟು ಪಬ್ಲಿಸಿಟಿಗೆ ನಾನು IITಗೆ ಮನವಿ ಕೊಟ್ಟೆ, ಅದಕ್ಕೆ ಮನವಿ ಕೊಟ್ಟೆ, ಯಾವ IITನೂ ಹಾಸನ ಜಿಲ್ಲೆಗೆ ಯಾವುದೂ ಬರೋಲ್ಲ. ಅದೇನಾದ್ರು ಬಂದರೆ ಒಂದು ಪಕ್ಷ, ಮಾನ್ಯ ನರೇಂದ್ರ ಮೋದಿಯವರು ಏನಾದ್ರು ಅದನ್ನು ನಮ್ಮ ಜಿಲ್ಲೆಗೆ ಮಾಡಿಕೊಟ್ರೆ ಅದು ಮಾನ್ಯ ದೇವೇಗೌಡರ ಅದು ಕೊಡುಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಅವರ ಒಂದು ಪರಿಶ್ರಮ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟು ಹೇಳ್ತಾ ನನ್ನ ಸುದ್ದಿಗೋಷ್ಠಿನ ಮುಗಿಸ್ತೀನಿ. ನಿಮಗೆ ಇಬ್ಬಿಬ್ರಿಗೆ 3 ಜನ ಇಬ್ಬರು ಲೆಟ್ರ್ ಕೊಟ್ಟಿದ್ದಾರೆ. ಅದಕ್ಕೆ 3 ಜನ ಜೈಗಳು ಅದಕ್ಕೆ ಹೋಗಬೇಕು ಅಂತ ಶಿಫಾರಸ್ಸು KVK. ಅದು ಒಂದು ತೆಗೆದು ನೋಡಿದ್ರೆ ಸಾಕು ನೀವು. ಆ ಥರ ಸಾಕಷ್ಟು ಉದಾಹರಣೆಗಳಿದ್ದಾವೆ, ಸಾಕಷ್ಟು ಪ್ರಕರಣಗಳಿದ್ದಾವೆ. ಬೇಕಿದ್ದು ತೆಗೆದು ಕೊಡಬೇಕು ಅಂದರೆ ಕೊಡ್ತೀವಿ, ಅದಕ್ಕೇನಿಲ್ಲ. ಬಟ್ ನಿಮ್ಗೆ ಇದೊಂದು ಉದಾಹರಣೆ ಕೊಟ್ಟಿದ್ದು ನಾನು. ಆಮೇಲೆ ಸಣ್ಣ ಪುಟ್ಟ ಪೋಸ್ಟ್ಗಳು ಯಾವುದೇ ಒಂದು ಜೈಗಾಲಿ ಎಲ್ಲದಕ್ಕೂ ಲೆಟ್ರು, ಪ್ರತಿಯೊಂದಕ್ಕೂ ಲೆಟ್ರು. ಹಿಂದೆ ಎಲ್ಲ ಈ ರೀತಿಯ ಸಣ್ಣ ಪುಟ್ಟ ಪೋಸ್ಟ್ಗಳು ಲೆಟ್ರ್ ಕೊಟ್ಟು ವರ್ಗಾವಣೆ ಮಾಡಿಸೋ ಅಂತ ಬರಗಾಲ ನಮ್ಮ ಜಿಲ್ಲೆಗೆ ಬಂದಿರಲಿಲ್ಲ ಅಂತ ನನ್ನ ಭಾವನೆ. ಇಡೀ ನಿಮ್ಮ ಅಧಿಕಾರಿಗಳ ಒಂದು ಇದನ್ನೇ ಕೇಳಿ, ಅಧಿಕಾರಿಗಳನ್ನೇ ಕೇಳಿ. ಇಡೀ ಜಿಲ್ಲೆ ಪ್ರತಿಯೊಬ್ಬರು ಜನ ಕೂಡ ಮಾತಾಡ್ತಾ ಇದ್ದಾರೆ. 1.5 ಲಕ್ಷ ಒಂದು ಲೆಟ್ರಿಗೆ. ಆಮೇಲೆ ಅಧಿಕಾರಿಗಳ ಹತ್ರ ಒಂದೊಂದು ವರ್ಗಕ್ಕೆ 2 ಲಕ್ಷ. ಅದು ಆಗುತ್ತೋ ಬಿಡುತ್ತೋ ನೆಕ್ಸ್ಟ್ ಕ್ವಶನ್ನು. ಬಟ್ 7 ಲಕ್ಷ ಅದು ಫಿಕ್ಸ್. ಒಂದೊಂದು ಲೆಟ್ರಿಗೆ 1 ರಿಂದ 1.5 ಲಕ್ಷ ದಂಧೆ ಆಗೋಗಿದೆ. ಅದು ಯಾರು ಅವ್ರಿಗೆ ಲೆಟ್ರ್ ಮಾಡಿಕೊಡ್ತಾರೆ, ಯಾರು ಅವ್ರಿಗೆ ಲೆಟ್ರ್ ಮಾಡಿಕೊಡ್ತಾರೋ ಅದು ಹೌದು.
ಯಾರು ಲೆಟ್ರ್ ಮಾಡಿಕೊಡ್ತಾರೋ ಅವ್ರ ಪಿ ಎಗಳು ಕೊಡ್ತಾರೆ ಅಷ್ಟೇ. ಇದೆಲ್ಲ ಜನ ಕಾಮನಾಗಿ ಇಡೀ ಜಿಲ್ಲೆನೇ ಮಾತಾಡ್ತಾ ಇದ್ದಾರೆ ಅಧಿಕಾರಿಗಳ ಬಳಗದಲ್ಲಿ. ಇದೇನಾದ್ರು ಕೇಳಂತದಿತ್ತ? ಕಳೆದ 3 ವರ್ಷಗಳಿಂದ ಸರ್, ಆಮೇಲೆ ಇನ್ನೊಂದು ನಮ್ಮ ಪತ್ರಕರ್ತರ ಸಂಘದಲ್ಲಿ ಆಮೇಲೆ ಮೊನ್ನೆ ಕಾರ್ಯಕ್ರಮದಲ್ಲೂ ಕೂಡ ನೀವು ಸಾಕಷ್ಟು ಅಗ್ರೆಸಿವ್ ಆಗಿ ಮಾತಾಡಿದ್ರಿ ಪಕ್ಷನ ಮತ್ತೆ ಪುನರ್ ಸಂಘಟನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ. ಯಾಕೆ ಸರ್ ಈಗ ದಿಢೀರ್ ಅಂತ ಮತ್ತೆ? ನಾನು ಸಾಕಷ್ಟು ಬಾರಿ ಇಲ್ಲಿ ನಿಮ್ಮ ಒಂದು ಇದರ ಸುದ್ದಿಗೋಷ್ಠಿ ಮಾಡದೇ ಇದ್ರೂ ಕೂಡ ಸಾಕಷ್ಟು ಕಡೆ ಪತ್ರಿಕಾಗೋಷ್ಠಿ ಮಾಡಿದ್ದೀನಿ. ಆಮೇಲೆ ಸಾಕಷ್ಟು ಬಾರಿ ಸಕಲೇಶ್ಪುರ ಆಗ್ಬೋದು, ಅರಸೀಕೆರೆ ಆಗ್ಬೋದು, ತಾಲೂಕುಗಳಿಗೆ ಭೇಟಿ ಕೊಟ್ಟಂಥ ಕಾಲದಲ್ಲಿ ಬೇಲೂರಲ್ಲಿ ಆಗ್ಬೋದು, ಅಲ್ಲೂ ಕೂಡ ಸ್ಥಳೀಯವಾಗಿ ಪತ್ರಿಕಾಗೋಷ್ಠಿ ಮಾಡಿದ್ದೀನಿ. ಬಟ್ ಇಲ್ಲಿ ಏನಂದರೆ ಅಂತಲೂ ಹೇಳ್ತಾಯಿದ್ರು, ನಮಗೆ ಈ ರೀತಿಯಾದಂಥ ಸಂಪ್ರದಾಯ ನಮ್ಗೆ ಹೇಳ್ಕೊಟ್ಟಿಲ್ಲ. ನಾನು ಇಷ್ಟೇ ವಿನಂತಿ ಮಾಡೋದು, ಆಯಿತು ಅಧಿಕಾರ ಇವತ್ತು ನಿಮ್ಮ ಕೈಲಿದೆ. ನಾನು 3 ವರ್ಷ ಏನು ವಿಧಾನ ಪರಿಷತ್ ಕೆಲಸ ಮಾಡಿರೋದು, ಇವತ್ತು ವಿರೋಧ ಪಕ್ಷದಲ್ಲಿ ಕೂತು ಅಪೋಸಿಷನ್ ಪಾರ್ಟಿ ಇದ್ರಲ್ಲಿ ಕೂತ್ಕೊಂಡು ನಾನು ಕೆಲಸ ಮಾಡಿರೋದು. ಈ ಅಪೋಸಿಷನ್ ಪಾರ್ಟಿಲಿ ಕೂತು ಕೆಲಸ ಮಾಡಿದ್ರು ಕೂಡ ನಮ್ಮ ಜಿಲ್ಲೆಗೆ ಏನು ಅನುಕೂಲ ಆಗಬೇಕೋ ಯಾವ ರೀತಿ, ಈಗ 10ಕ್ಕೆ 6 7 ಕೆಲಸನಾರು ಮಾಡಿದ್ದೀನಿ. ನಾನು ಏನು ಮಾಡಬೇಕೋ ಮಾಡಿದ್ದೀನಿ. ನೀವು ಮಾಡಿ ತೋರಿಸಿ, ಆಯಿತಾ? ನೀವು ಮಾಡಿ ತೋರಿಸಿ. ನೀವು ಅದೇನೋ ನಮ್ಮ ತಾತ ಅವರು ಇವ್ರ ತಾತ ಅವ್ರ ತಂದ್ರೆ ದೊಡ್ಡದ ವಿಷಯ ಮಾತಾಡ್ತಾ ಇದ್ರಲ್ಲ, ಅದೇ ನಿಮ್ಮ ಕುಟುಂಬದ ಕೊಡುಗೆ ಇದೆ ಅಂತ ಅದನ್ನು ಬಹಿರಂಗಪಡಿಸಿ. ನಮ್ದೇನು ಬಹಿರಂಗಪಡಿಸ್ಬೇಕಾಗಿಲ್ಲ, ಬಹಿರಂಗಪಡಿಸ್ಬೇಕಾಗಿರೋದು ನೀವು. ಯಾಕಂದ್ರೆ ನಮ್ಮದು ಎಲ್ಲ ಬಹಿರಂಗವಾಗಿ ಕಾಣ್ತಾ ಇದೆ ಇಡೀ ಜಿಲ್ಲೆಯಲ್ಲೇ, ಎಲ್ಲ ಜಿಲ್ಲಾ ಹೆಡ್ ಕ್ವಾರ್ಟರ್ಸಲ್ಲಿ ಆಗ್ಬಿಟ್ಟು ಎಲ್ಲ ತಾಲೂಕುಗಳಲ್ಲೂ ಅಷ್ಟೇ ನಮ್ಮ ಕೆಲಸ ಏನಿದೆ, ನಮ್ಮ ಕೊಡುಗೆ ಏನಿದೆ ಅಂತ ಎಲ್ಲ ಇಡೀ ಇದರಲ್ಲೇ ಕಾಣ್ತಾ ಇದೆ. ನಾವೇನು ಯಾರಿಗೇನು ಬಹಿರಂಗವಾಗಿ ನಿಮ್ಮನ್ನು ಕರೆದಿ ತೋರಿಸ್ಬೇಕಾಗಿಲ್ಲ. ನೀವು ಬಹಿರಂಗವಾಗಿ ಕೆಲಸ ಮಾಡೋದನ್ನ ಕಲ್ತ್ಕೊಳ್ಳಿ. ಇದ್ರ ಜೊತೆಗೆ ಒಂದು ಭಾಳ ದೊಡ್ಡ ಹಗರಣ ನಡೀತಾ ಇದೆ ನಮ್ಮ ಹಾಸನ ಜಿಲ್ಲೆಯಲ್ಲಿ. ಇವತ್ತು ಎಷ್ಟು ಜನ ಗಮನದಲ್ಲಿದೆ ಗೊತ್ತಿಲ್ಲ ನನಗೆ. ಅಧಿಕಾರಿಗಳಿಗೆ ಒಂದಿತ್ತು ತೊಂದರೆ. ನಾನು ಮೊನ್ನೆ ವಿಧಾನಸೌಧದಲ್ಲಿ ಅದು ಮೀಟಿಂಗ್ ಅಟೆಂಡ್ ಮಾಡಿ ಬರ್ತಾಯಿದ್ದೆ. ನಮ್ಮ ಸ್ಟಾಫ್ ಅಲ್ಲಿ ಸ್ಟಾಫ್ ಯಾರೋ ಹೇಳ್ತಾಯಿದ್ರು, ಸರ್ ಎಲ್ಲಿ ಯಾವ ಇಲಾಖೆ ಯಾವ ಮಿನಿಸ್ಟ್ರ್ ಆಫೀಸ್ ನೋಡಲಿ ಸರ್, ನಿಮ್ಮ MP ಅವ್ರದ್ದೇ ಲೆಟ್ರು ಸರ್. ಅದೇನು ಲೆಟ್ರಪ್ಪ, ಏನು ವಿಷಯನಪ್ಪ ಅಂತ ಕೇಳಿದೆ. ಸರ್ ಏನಿಲ್ಲ, ಬರೀ ವರ್ಗ ಸರ್. ಆಮೇಲೆ ಇಲ್ಲಿ ಅಧಿಕಾರಿಗಳನ್ನ ಕೇಳಿದೆ, ಒಂದು ಜೈ ಪೋಸ್ಟ್ಗೂ 1.5 ಲಕ್ಷ 2 ಲಕ್ಷ, ಒಂದು ಲೆಟ್ರ್ ಹಾಕ್ಸೋಕ್ಕೂ 1 ಲಕ್ಷ. ನಾನು ಇವತ್ತರೆಗೂ 3 ವರ್ಷದಲ್ಲಿ ಒಂದೇ ಒಂದು ವರ್ಗಕ್ಕೆ ನಾನು ಲೆಟ್ರ್ ಕೊಟ್ಟಿಲ್ಲ. ಒಂದೇ ಒಂದು ಶಿಫಾರಸು ಮಾಡಲಿಲ್ಲ. ಆ ರೀತಿಯಾಗಿ ಏನಾರಿದ್ದರೆ ಯಾವ್ದಾರು ಮೇಲಧಿಕಾರಿಗಳನ್ನ ಮನವಿ ಮಾಡ್ತೀವಿ, ನೋಡಿ ಹಿಂಗಿದೆ, ಹಿಂಗೆ ತೊಂದರೆ ಇದೆ, ಅವ್ರಿಗೇನೋ ಫ್ಯಾಮಿಲಿ ಪ್ರಾಬ್ಲಮ್ ಇದೆ ಮಾಡಿಕೊಡಿ ಅಂತ. ಈಗ ಲೆಟ್ರ್ ಕೊಟ್ಬಿಟ್ಟು ಈ ಒಂದು ಲೆಟ್ರೇಟ್ನ ದಂಧೆ ಬಿಸ್ನೆಸ್ ಮಾಡ್ಕೊಂಡಿಲ್ಲ. ನಾವು ಯಾವತ್ತೂ ಆ ಥರ ಬಿಸ್ನೆಸ್ ಮಾಡ್ಕೊಂಡಿಲ್ಲ. ದಯಮಾಡಿ ಈ ನಮ್ಮ ಜಿಲ್ಲೆ ಜನತೆ ಅರ್ಥ ಮಾಡ್ಕೋಬೇಕು. ಈ ರೀತಿಯ ಒಬ್ಬ ಸಂಸದರು ಇವತ್ತೇನು ಗೆಲ್ಲಿಸಿ, ಇವತ್ತೇನು ಅಚಾನಕಾಗಿ ಗೆಲ್ಲಿಸಿ ಇವತ್ತು ಜಿಲ್ಲೆಗೆ ಎಷ್ಟು ನಷ್ಟ ಆಗ್ತಾಯಿದೆ, ಇವತ್ತು ಕೇಂದ್ರ ಸರ್ಕಾರದಿಂದನೂ ಕೂಡ ಎಷ್ಟು ಅನುದಾನ ಬರ್ತಿತ್ತು, ಎಷ್ಟು ಅನುಕೂಲಗಳಾಗ್ತಿತ್ತು ಅಂತ ದಯಮಾಡಿ ಎಲ್ಲರೂ ಅರ್ಥ ಮಾಡ್ಕೋಬೇಕು ಅಂತ ಹೇಳೋಕ್ಕೆ ಬಯಸ್ತೀನಿ. ಈ ಮರಳಿದೊಂದು ನೀತಿ ಇಲ್ಲ ರಾಜ್ಯ ಸರ್ಕಾರದಲ್ಲಿ. ಈ ಸಕಲೇಶ್ಪುರದಿಂದ ಈಗ ಬರ್ತಾಯಿದ್ದೆ, ಈಗ ಅಲ್ಲೇ ಇತ್ತು 2 ತಿಂಗಳಲ್ಲಿ ಅಲ್ಲೇ 4-5 ಬಾರಿ ಹೋಗಿ ಬಂದಿದ್ದೀನಿ. ಸಕಲೇಶ್ಪುರದಲ್ಲಿ ಹೇಳ್ತಾಯಿದ್ರು, ಸರ್ ಏನು ದಂಧೆ ಆಗೋಗಿದೆ ಸರ್, ಮರಳಂತೂ ಮಾಫಿ ಆಗೋಗಿದೆ. ಯಾರನ್ನು ಕೇಳಿದ್ರು ಕೂಡ DYSP ಡ್ರೈವರ್ ರಂಗಸ್ವಾಮಿಗೆ ನಾವು ಕೊಟ್ಟರೆ ಸರ್ ಎಲ್ಲ ಮುಂದಕ್ಕೆ ಪಾಸ್ ಆಗೋದು, ನಮ್ಮ ಗಾಡಿಗಳು ಪಾಸ್ ಆಗೋದು. DYSP ಡ್ರೈವರ್ ರಂಗಸ್ವಾಮಿ ಅವ್ರಿಗೆ ಕೊಟ್ಟರೆ ನಮ್ಮ ಗಾಡಿ ನಮ್ಮದೆಲ್ಲ ಪಾಯಿಂಟು ಎಲ್ಲ ಸುರಕ್ಷಿತವಾಗಿರುತ್ತೆ, ನಾವು ಎಷ್ಟು ಬೇಕಾದ್ರೂ ಮಾಡೋಡ್ಕೋಬೋದು, ಎಷ್ಟು ಹೊತ್ತು ಬೇಕಾದ್ರೂ ಮಾಡೋಡ್ಕೋಬೋದು ಸರ್ ಅಂತ. ದಯಮಾಡಿ ನಾನು ಜಿಲ್ಲಾಧಿಕಾರಿಗಳಿಗೂ ಅಷ್ಟೇ, ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೂ ಅಷ್ಟೇ, ಇಬ್ರಿಗೂ ಮನವಿ ಮಾಡ್ಕೊತೀನಿ. ಈ ಮರಳಿನ ಮಾಫಿಯಾ ಪಕ್ಷಾತೀತವಾಗಿ, ಆ ಪಕ್ಷ ಈ ಪಕ್ಷ ಬೇಡ, ದಯಮಾಡಿ ನಿಲ್ಲಿಸ್ಬೇಕು. ಇದ್ರ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಇಬ್ಬರಲ್ಲೂ ಕೂಡ ಮನವಿ ಮಾಡ್ಕೊತೀನಿ. ಇನ್ನಾರು ಮಾತಾಡೋಂಗಿದ್ರೆ ಮಾತಾಡಿ ಅಷ್ಟೇ, ಏನಾಗಿಲ್ಲ. ಅದೇನಾದ್ರು ಪ್ರಯತ್ನ ಮಾನ್ಯ ದೇವೇಗೌಡರು ಕೊಟ್ಟರೆ ಅವರೇ ಹೋಗಿ ಅವರ ಪರಿಶ್ರಮದಿಂದ IIT ಬಂದರೆ ಬರುತ್ತೆ. ಸುಮ್ಮನೆ ಈಗ ಹೊಸ ಸಂಸದರಾಗಿ ಅಂದ್ಬಿಟ್ಟು ಪಬ್ಲಿಸಿಟಿಗೆ ನಾನು IITಗೆ ಮನವಿ ಕೊಟ್ಟೆ, ಅದಕ್ಕೆ ಮನವಿ ಕೊಟ್ಟೆ, ಯಾವ IITನೂ ಹಾಸನ ಜಿಲ್ಲೆಗೆ ಯಾವುದೂ ಬರೋಲ್ಲ. ಅದೇನಾದ್ರು ಬಂದರೆ ಒಂದು ಪಕ್ಷ, ಮಾನ್ಯ ನರೇಂದ್ರ ಮೋದಿಯವರು ಏನಾದ್ರು ಅದನ್ನು ನಮ್ಮ ಜಿಲ್ಲೆಗೆ ಮಾಡಿಕೊಟ್ರೆ ಅದು ಮಾನ್ಯ ದೇವೇಗೌಡರ ಅದು ಕೊಡುಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಅವರ ಒಂದು ಪರಿಶ್ರಮ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟು ಹೇಳ್ತಾ ನನ್ನ ಸುದ್ದಿಗೋಷ್ಠಿನ ಮುಗಿಸ್ತೀನಿ. ನಿಮಗೆ ಇಬ್ಬಿಬ್ರು 3 ಜನ ಇಬ್ಬರು ಲೆಟ್ರ್ ಕೊಟ್ಟಿದ್ದಾರೆ. ಅದಕ್ಕೆ 3 ಜನ ಜೈಗಳು ಅದಕ್ಕೆ ಹೋಗಬೇಕು ಅಂತ ಶಿಫಾರಸು KVK. ಅದು ಒಂದು ತೆಗೆದು ನೋಡಿದ್ರೆ ಸಾಕು ನೀವು. ಆ ಥರ ಸಾಕಷ್ಟು ಉದಾಹರಣೆಗಳಿದ್ದಾವೆ, ಸಾಕಷ್ಟು ಪ್ರಕರಣಗಳಿದ್ದಾವೆ. ಬೇಕಿದ್ದು ತೆಗೆದುಕೊಡ್ಬೇಕು ಅಂದರೆ ಕೊಡ್ತೀವಿ, ಅದಕ್ಕೇನಿಲ್ಲ.
ಬಟ್ ನಿಮ್ಗೆ ಇದೊಂದು ಉದಾಹರಣೆ ಕೊಟ್ಟಿದ್ದು ನಾನು. ಇದು ಆಮೇಲೆ ಸಣ್ಣ ಪುಟ್ಟ ಪೋಸ್ಟ್ಗಳು ಯಾವುದೇ ಒಂದು ಎಯಿಗಾಲಿ ಜೆಯಿಗಾಲಿ ಎಲ್ಲದಕ್ಕೂ ಲೆಟ್ರು, ಪ್ರತಿಯೊಂದಕ್ಕೂ ಲೆಟ್ರು. ಹಿಂದೆ ಎಲ್ಲ ಈ ರೀತಿ ಸಣ್ಣ ಪುಟ್ಟ ಪೋಸ್ಟ್ಗಳು ಲೆಟ್ರ್ ಕೊಟ್ಟು ವರ್ಗಾವಣೆ ಮಾಡಿಸೋಂಥ ಬರಗಾಲ ನಮ್ಮ ಜಿಲ್ಲೆಗೆ ಬಂದಿರಲಿಲ್ಲ ಅಂತ ನನ್ನ ಭಾವನೆ. ಇಡೀ ನಿಮ್ಮ ಅಧಿಕಾರಿಗಳ ಒಂದು ಇದನ್ನೇ ಕೇಳಿ, ಅಧಿಕಾರಿಗಳನ್ನೇ ಕೇಳಿ. ಇಡೀ ಜಿಲ್ಲೆ ಪ್ರತಿಯೊಬ್ಬರು ಜನ ಕೂಡ ಮಾತಾಡ್ತಾ ಇದ್ದಾರೆ. 1.5 ಲಕ್ಷ ಒಂದು ಲೆಟ್ರಿಗೆ. ಆಮೇಲೆ ಅಧಿಕಾರಿಗಳ ಹತ್ರ ಒಂದೊಂದು ವರ್ಗಕ್ಕೆ 2 ಲಕ್ಷ. ಅದು ಆಗುತ್ತೋ ಬಿಡುತ್ತೋ ನೆಕ್ಸ್ಟ್ ಕ್ವಶನ್ನು. ಬಟ್ 7 ಲಕ್ಷ ಅದು ಫಿಕ್ಸ್. ಒಂದೊಂದು ಲೆಟ್ರಿಗೆ 1 ರಿಂದ 1.5 ಲಕ್ಷ ದಂಧೆ ಆಗೋಗಿದೆ. ಅದು ಯಾರು ಅವ್ರಿಗೆ ಲೆಟ್ರ್ ಮಾಡಿಕೊಡ್ತಾರೆ, ಯಾರು ಅವ್ರಿಗೆ ಲೆಟ್ರ್ ಮಾಡಿಕೊಡ್ತಾರೋ ಅದು ಹೌದು, ಯಾರು ಲೆಟ್ರ್ ಮಾಡಿಕೊಡ್ತಾರೋ ಅವ್ರ ಪಿ ಎಗಳು ಕೊಡ್ತಾರೆ ಅಷ್ಟೇ. ಇದೆಲ್ಲ ಜನ ಕಾಮನಾಗಿ ಇಡೀ ಜಿಲ್ಲೆನೇ ಮಾತಾಡ್ತಾ ಇದ್ದಾರೆ ಅಧಿಕಾರಿಗಳ ಬಲದಲ್ಲಿ. ಇದೇನಾದ್ರು ಕೇಳಂತದಿತ್ತ? ಈಗ ಕಳೆದ 3 ವರ್ಷಗಳಿಂದ ಸರ್, ಆಮೇಲೆ ಇನ್ನೊಂದು ನಮ್ಮ ಪತ್ರಕರ್ತರ ಸಂಘದಲ್ಲಿ ಹೇಳ್ತಾರೆ. ಆಮೇಲೆ ಮೊನ್ನೆ ಕಾರ್ಯಕ್ರಮದಲ್ಲೂ ಕೂಡ ನೀವು ಸಾಕಷ್ಟು ಅಗ್ರೆಸಿವ್ ಆಗಿ ಮಾತಾಡಿದ್ರಿ ಪಕ್ಷನ ಮತ್ತೆ ಪುನರ್ ಸಂಘಟನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ. ಯಾಕೆ ಸರ್ ಈಗ ದಿಢೀರ್ ಅಂತ ಮತ್ತೆ? ನಾನು ಸಾಕಷ್ಟು ಬಾರಿ ಇಲ್ಲಿ ನಿಮ್ಮ ಒಂದು ಇದರ ಸುದ್ದಿಗೋಷ್ಠಿ ಮಾಡದಿದ್ರು ಕೂಡ ಸಾಕಷ್ಟು ಕಡೆ ಪತ್ರಿಕಾಗೋಷ್ಠಿ ಮಾಡಿದ್ದೀನಿ. ಆಮೇಲೆ ಸಾಕಷ್ಟು ಬಾರಿ ಸಕಲೇಶ್ಪುರ ಆಗ್ಬೋದು, ಅರಸೀಕೆರೆ ಆಗ್ಬೋದು, ತಾಲೂಕುಗಳಿಗೆ ಭೇಟಿ ಕೊಟ್ಟಂಥ ಕಾಲದಲ್ಲಿ ಬೇಲೂರಲ್ಲಿ ಆಗ್ಬೋದು, ಅಲ್ಲೂ ಕೂಡ ಸ್ಥಳೀಯವಾಗಿ ಪತ್ರಿಕಾಗೋಷ್ಠಿ ಮಾಡಿದ್ದೀನಿ. ಬಟ್ ಇಲ್ಲಿ ಏನಂದರೆ ನಾನು ಎಲ್ಲೆಲ್ಲಿ ಭೇಟಿ